ಧಾರವಾಡದಲ್ಲಿ ಮಳೆರಾಯನ ಅಬ್ಬರ ಮುಂದುವರಿತಾ ಇದೆ. ಸೊ ಹಂಗಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಮಳೆರಾಯನ ಅಬ್ಬರ ನಿರಂತರವಾಗಿ ಇದೆ. ಸೊ ರಾತ್ರಿ ಇಡೀ ಸುರಿದಿರುವಂತಹ ಮಳೆಗೆ ಈ ಬೆಣ್ಣೆಹಳ್ಳ ಇದೆಲ್ಲ ಭರ್ತಿಯಾಗಿದೆ. ಸೊ ಧಾರವಾಡದ ನವಲಗುಂದ ಬಳಿ ಇರುವಂತಹ ಬೆಣ್ಣೆಹಳ್ಳ ಅದು. ಸೊ ಬೆಣ್ಣೆಹಳ್ಳದ ಹರಿವಿನ ವ್ಯಾಪ್ತಿಯಲ್ಲಿ ದಿಢೀರವಾಗಿ ಹೆಚ್ಚಳ ಆಗಿರುವಂಥದ್ದು. ಸೊ ಗ್ರಾಮೀಣ ಸೇರಿ ಹುಬ್ಬಳ್ಳಿಯ ಗ್ರಾಮೀಣ ಭಾಗದಲ್ಲಿ ಭಾರಿ ಮಳೆ ಆಗಿದೆ, ಹುಬ್ಬಳ್ಳಿ ಧಾರವಾಡ ಕಡೆ. ಸೊ ಮಳೆಯಿಂದಾಗಿ ಆ ಹಳ್ಳ ತುಂಬಿ ಹರಿತಾ ಇದೆ. ಹಳ್ಳದ ವ್ಯಾಪ್ತಿಯಿಂದ ಜನರಲ್ಲಿ ಆತಂಕ ಕೂಡ ಇದೆ. ಸೊ ಈ ರೀತಿ ಆರಂಭದಲ್ಲೇ ಈ ರೀತಿ ಮಳೆ ಆಗ್ತಾ ಇದೆ. ಸೊ ಹಂಗಾಗಿ ಅಲ್ಲಿ ಯಾರೆಲ್ಲ ಓಡಾಡ್ತಾರೆ ಅಲ್ಲೇ ರಸ್ತೆ ಇದೆ. ಸೊ ಹಂಗಾಗಿ ತುಂಬಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಜನರಲ್ಲಿ ಈಗ ಆತಂಕ. ಮತ್ತು ಅಲ್ಲಿ ಪಕ್ಕದಲ್ಲಿ ಹೊಲ ಗದ್ದೆಗಳು ಕೂಡ ಇದ್ದಾವೆ. ಸೊ ಹೋಗೋದಕ್ಕೂ ಕೂಡ ಈಗ ರೈತರು ಭಯ ಪಡ್ತಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಆಗ್ತಾ ಇರುವಂಥ ಅವಾಂತರಗಳು ಇದು. ಸೊ ಮಳೆಯಿಂದಾಗಿ ರಾತ್ರಿ ಇಡೀ ಸುರಿದಿರುವಂಥ ಮಳೆಗೆ ಈ ಬೆಣ್ಣೆಹಳ್ಳ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಇನ್ನು 3 ರಿಂದ 4 ದಿನಗಳ ಕಾಲ ಮಳೆ ಇದೆ. ಈ ಧಾರವಾಡ ಅಂತ ಹೇಳಿದಾಗ ಒಂದು ಬಾರಿ ಮಳೆ ಎಂಟ್ರಿ ಕೊಡ್ತು ಅಂದರೆ ಬಿಡೋದೇ ಇಲ್ಲ, ನಿರಂತರವಾಗಿ ಮಳೆ ಆಗ್ತಾನೆ ಇರುತ್ತೆ. ಸೊ ಧಾರವಾಡದಲ್ಲಿ ಈಗ ಬೆಣ್ಣೆಹಳ್ಳದ ಪ್ರವಾಹ ಎದುರಾಗ್ತಾ ಇದೆ. ತೋಟದ ಮನೆಗೆ ಮಳೆ ನೀರು ಆವರಿಸಿಕೊಂಡಿದೆ. ಸೊ ನೀರಿನ ಮಧ್ಯೆ ಆ ಕುಟುಂಬ ದಿಗ್ಬಂಧನಕ್ಕೆ ಒಳಗಾಗಿದೆ. ಸೊ ಗಂಡ ಹೆಂಡತಿ ಇಬ್ಬರು ಮಕ್ಕಳಿಗೆ ಜಲ ದಿಗ್ಬಂಧನ ಆಗುವಂಥ ಭಯದಲ್ಲೇ ಬದುಕುವಂಥ ಪರಿಸ್ಥಿತಿ ಇದೆ. ಯಮನೂರು ಗ್ರಾಮದ ಹೊರವಲಯದ ತೋಟದ ಮನೆ ಅದು. ಸೊ ನವಲಗುಂದ ತಾಲೂಕಿನ ಯಮನೂರು ಗ್ರಾಮ ಇದೆಯಲ್ಲ ಜಲಾವೃತ ಆಗಿದೆ. ಸೊ ತೋಟದ ಮನೆಯಲ್ಲಿ ಕೆಲಸ ಮಾಡುವಂಥ ಕುಟುಂಬ, ಆ ಸುತ್ತಲೂ ನೀರಿದೆ. ಈಗ ಮಧ್ಯದಲ್ಲಿ ಆ ಕುಟುಂಬ ಇದೆ. ಸೊ ಹೊರಗೆ ಬರಲಾಗದೆ ನೀರಿನ ಮಧ್ಯೆ ಈಗ ಕುಟುಂಬ ಸಿಕ್ಕಾಕಿಕೊಂಡಿದೆ. ಇಡೀ ಮನೆಯನ್ನು ಬೆಣ್ಣೆಹಳ್ಳದ ನೀರು ಆವರಿಸಿಕೊಂಡಿದೆ. ಏಕಾಏಕಿ ನೀರು ಬಂದಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಜಲ ದಿಗ್ಬಂಧನ ಆಗಿದೆ. ಸೊ ಈಗ ಆ ಕುಟುಂಬ ಆತಂಕದಲ್ಲಿದೆ. ಸೊ ಹಂಗಾಗಿ ಅಲ್ಲಿರುವಂಥ ಅಧಿಕಾರಿಗಳು ಆ ಕುಟುಂಬಕ್ಕೆ ಬೇರೆ ಕಡೆಗೆ ಸ್ಥಳಾಂತರ ಮಾಡೋದು ಬೆಟ್ರು. ಯಾಕೆಂದರೆ ಇನ್ನೂ 3 ರಿಂದ 4 ದಿನಗಳ ಕಾಲ ಮಳೆ ಇರೋದ್ರಿಂದಾಗಿ ಮತ್ತೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು, ಅನಾಹುತ ಆಯಿತು ಅಂದರೆ. ಸೊ ಹಂಗಾಗಿ ನೋಡಿ, ನಿನ್ನೆ ರಾತ್ರಿಯಿಂದ ಮಳೆ ಆಗಿದೆ, ಇವತ್ತು ಕೂಡ ಮಳೆ ಇದೆ. ಸೊ ಒಂದೇ ಒಂದು ಮಳೆಗೆ ಈ ರೀತಿಯ ಸಮಸ್ಯೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಈಗ ಆ ನೀರಿನ ಮಧ್ಯೆ ಆ ಕುಟುಂಬ ದಿಗ್ಬಂಧನಕ್ಕೆ ಒಳಗಾಗಿರುವಂಥದ್ದು. ಸೊ ಒಂದೇ ಒಂದು ಮಳೆಗೆ ಈ ರೀತಿಯ ಸಮಸ್ಯೆ ಎದುರಾಗಿದೆ. ಬಟ್ ಅಧಿಕಾರಿಗಳು ಬಂದಿದ್ದಾರೆ, ಅವ್ರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ಸಾಧ್ಯತೆ ಇದೆಯಾ? ಖಂಡಿತವಾಗಿಯೂ ಹೇಮಕುಮಾರ್, ನಿನ್ನೆ ರಾತ್ರಿ ಇಡೀ ಸುರಿದಂತ ಭಾರಿ ಮಳೆಗೆ ಇದೀಗ ಧಾರವಾಡ ಗ್ರಾಮೀಣ ಭಾಗದಾಗಿರ್ಬೋದು ಮತ್ತು ನವಲಗುಂದ ಭಾಗದಲ್ಲಿ ಕೂಡ ಸುರಿದಂತ ಭಾರಿ ಮಳೆಗೆ ಇದೀಗ ಬೆಣ್ಣೆಹಳ್ಳದಲ್ಲಿ ಪ್ರವಾಹ ಪರಿಸ್ಥಿತಿ ಈಗ ಎದುರಾಗಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಏನು ಯಮನೂರು ಗ್ರಾಮದ ಹೊರ ವಲಯದಲ್ಲಿರುವಂತಹ ಕುಟುಂಬವೊಂದರ ತೋಟ ಮನೆಯಲ್ಲಿ ಏನು ಕೆಲಸ ಮಾಡ್ಕೊಂಡಿರ್ತದೆ ಆ ಕುಟುಂಬದ ಮನೆಗೆ ಸುತ್ತಮುತ್ತ ಬೆಣ್ಣೆಹಳ್ಳದ ನೀರು ಆವರಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಇದೀಗ ರಾತ್ರಿ ಇಡೀ ಕುಟುಂಬ ಒಪ್ಪಂಟಿಯಾಗಿ ಮನೆಯಲ್ಲಿ ಅವನು ವಾಸವನ್ನ ಮಾಡುತ್ತಿರುವಂತದ್ದು. ಹೀಗಾಗಿ ಕೂಡ ಗಂಡ ಹೆಂಡತಿ ಮತ್ತು 2 ಮಕ್ಕಳು ಇರುವಂತಹ ಕುಟುಂಬ ಕೂಡ ಇದೀಗ ಮನೆಯ ಸುತ್ತ ನೀರು ಆವರಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಇದೀಗ ಜಲ ದಿಗ್ಬಂಧನಕ್ಕೆ ಒಳಗಾಗಿರುವಂತದ್ದು. ಯಮನೂರು ಗ್ರಾಮದಲ್ಲಿ ನಿನ್ನೆ ರಾತ್ರಿ ಇಡೀ ಸುರಿದಂತಹ ಭಾರಿ ಮಳೆಗೆ ಆ ಒಂದೇ ಮನೆಯಲ್ಲಿ ಕೂಡ ಗ್ರಾಮದಲ್ಲಿಯೂ ಕೂಡ ಸಾಕಷ್ಟು ರೀತಿಯ ಮನೆಗಳಿಗೆ ನೀರು ನುಗ್ಗಿ ಒಂದು ಮಳೆಯಿಂದ ಅವಾಂತರವನ್ನ ಸೃಷ್ಟಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಅಧಿಕಾರಿಗಳು ಕೂಡ ಇದೀಗ ಅಲ್ಲಿನ ಕುಟುಂಬಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಈಗ ಒಂದು ಹರಸಾಹಸವನ್ನು ಪಡ್ತಿರುವಂತದ್ದು. ಸ್ಥಳಕ್ಕೆ ಬಂದಿರತಕ್ಕಂತ ಅಧಿಕಾರಿಗಳು ಸಹ ಕುಟುಂಬಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಒಂದು ಶ್ರಮವನ್ನ ವಹಿಸ್ತಿರುವಂತದ್ದು. ಈ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗ ಜಿಲ್ಲೆಯಲ್ಲಿ ಇವತ್ತು ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ 3 ದಿನಗಳ ಕಾಲ ಭಾರಿ ಮಳೆಯನ್ನ ಹವಾಮಾನ ಇಲಾಖೆ ಈಗಾಗಲೇ ಹೇಳಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಕೂಡ ಇದೀಗ ಜಿಲ್ಲಾಧಿಕಾರಿಗಳು ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಒಂದು ಶಾಲಾ ಕಾಲೇಜುಗಳನ್ನ ರಜೆಯನ್ನ ಘೋಷಣೆ ಮಾಡಿರುವಂತದ್ದು. ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಅಧಿಕಾರಿಗಳು ಕ್ಷೇತ್ರ ವ್ಯಾಪ್ತಿಯನ್ನ ಬಿಟ್ಟು ಹೋಗಬಾರದು ಅನ್ನುವಂತ ಒಂದು ಆದೇಶವನ್ನು ಈಗಾಗಲೇ ಜಿಲ್ಲಾಡಳಿತ ಕೂಡ ಮಾಡಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಕೂಡ ಇದೀಗ ಎಲ್ಲಾ ರಕ್ಷಣಾ ಕಾರ್ಯಗಳು ಕೂಡ ಇದೀಗ ಭರದಿಂದ ಸಾಗಿರುವಂತದ್ದು. ಹೇಮಕುಮಾರ್, ಈಗ ಮನೆ ಒಂದೇ ಇದೆಯಾ, ಹೇಗೆ ಅಲ್ಲಿ ತೋಟದ ಮನೆ ಅಂತ ಹೇಳಲಾಗ್ತಾ ಇದೆ? ಅಕ್ಕಪಕ್ಕದಲ್ಲಿ ಮನೆ ಇದೆಯಾ ಅಥವಾ ಒಂದೇ ಮನೆನಾ? ಹೇಮಕುಮಾರ್, ಹೇಳುವುದಾದ್ರೆ ತೋಟದ ಮನೆ ಒಂದೇ ಇರುವಂತಹ ಹಿನ್ನೆಲೆಯಲ್ಲಿ ಕೂಡ ಬೆಣ್ಣೆಹಳ್ಳದ ನೀರು ಸಂಪೂರ್ಣವಾಗಿ ಆ ಮನೆಯನ್ನ ಸುತ್ತುವರೆದಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಕುಟುಂಬ ಒಂದೇ ಮನೆಯಲ್ಲಿ ಇದೀಗ ಗಂಡ ಹೆಂಡತಿ ಮಕ್ಕಳು ಇರುವಂತದ್ದು. ಹೀಗಾಗಿ ಕೂಡ ಅವರನ್ನ ರಕ್ಷಣೆ ಮಾಡುವುದಕ್ಕೆ ಈಗಾಗಲೇ ಕೂಡ ಏನು ಜಿಲ್ಲಾಡಳಿತ ಕೂಡ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿರುವಂತದ್ದು. ಈಗ ಸ್ಥಳಕ್ಕೆ ಕೂಡ ಅಧಿಕಾರಿಗಳು ಹೋಗುವಂತ ಸಂದರ್ಭದಲ್ಲಿ ಕೂಡ ಈಗ ಆ ಕುಟುಂಬವನ್ನ ರಕ್ಷಣೆ ಮಾಡಿ ಬೇರೆ ಕಡೆ ಸ್ಥಳಾಂತರವನ್ನು ಮಾಡುವಂತ ಕೂಡ ಸಾಧ್ಯತೆ ಇರುವಂತದ್ದು. ಹೇಮಕುಮಾರ್, ಎಸ್, ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.